ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು. ಇದೇನಪ್ಪ ಇವತ್ತು ಹಾಡು ಹೇಳ್ತಾ ಇದ್ದೇನೆ ಅಂತ ಕೇಳ್ತಾ ಇದ್ದೀರಾ? ನಮಸ್ಕಾರ, ಎಲ್ರಿಗೂ ವೆಲ್ಕಮ್. ಇವತ್ತು ಒಂದು ಬ್ಯೂಟಿಫುಲ್ ಆದಂಥ ಪ್ಲೇಸಿಗೆ ಕರ್ಕೊಂಬಂದಿದ್ದೀನಿ. ಯಾವ ಪ್ಲೇಸು ಅಂತ ನಿಮ್ಗೆ ಆಗಲಿ ಗೊತ್ತಾಗಿದೆ ತಮ್ಮನೇಲಿ ನೋಡಿ. ಮೈಸೂರಿನಲ್ಲಿ ಈ ಜಾಗ ಇರುವಂಥದ್ದು. ಈಗಂತೂ ಒಂದು ಐಕಾನಿಕ್ ಪ್ಲೇಸ್ ಆಗಿರುವಂಥ ಜಾಗ. ಭಾಳ ತುಂಬ ಜನ ಬರ್ತಾರೆ ಇಲ್ಲಿ. ಇದು ಯಾವುದು ಅಂತ ನಿಮಗೆ ಸದ್ಯದಲ್ಲೇ ರಿವೀಲ್ ಮಾಡ್ತೀನಿ, ನೋಡ್ತಾ ಇರಿ. ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್. ನನಗಂತೂ ತುಂಬ ಖುಷಿ ಆಯಿತು. ಬಹಳ ದಿನದಿಂದ ಬರಬೇಕು ಅಂತಂಥ ಜಾಗ, ಅಷ್ಟು ಇಷ್ಟವಾದಂಥ ಜಾಗ. ನನ್ನ ಫೇವ್ರೆಟ್ ಆ್ಯಕ್ಟರ್ ಅವರ ಒಂದು ಸ್ಮಾರಕ ಇದು. ಯಾವ ಸ್ಮಾರಕ ಅಂತ ನಿಮಗೆ ಹೇಳ್ತೀನಿ ನೋಡಿ. ಆದರೆ ಒಳಗಡೆ ಹೋಗೋಣ, ಏನೇನಿದೆ ಅನ್ನೋದು ನೋಡೋಣ. ಹಲೋ, ನಮಸ್ಕಾರ. ಇದು ಹೇಳೋದು ನಮ್ಮ ಸಂಸ್ಕಾರ. ನಾವಿವತ್ತು ಮೈಸೂರಿನಲ್ಲಿರೋ ಒಂದು ಯುನಿಕ್ ಆಗಿರುವಂಥ ಪ್ಲೇಸ್ಗೆ ಬಂದಿದ್ದೀವಿ. ಎಲ್ಲಿ ಅಂತ ಹೇಳೋದಾದರೆ ಬನ್ನಿ ತೋರಿಸ್ತೀನಿ. ಇದೇನಂತ ತೋರಿಸುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ? ಇದು ವಿಷ್ಣುವರ್ಧನ್ ಅವರ ಕಡ್ಗ. ಅಂದರೆ ನಾವೆಲ್ಲಿದ್ದೀವಿ? ವಿಷ್ಣುವರ್ಧನ್ ಅವರ ಸ್ಮಾರಕದ ಬಳಿ ಇದ್ದೀವಿ. ಸೊ ಈ ಸ್ಮಾರಕನ ನಿಮಗೆ ತೋರಿಸೋದಕ್ಕೆ ಅಂತ ಇಲ್ಲಿಗೆ ಬಂದಿದ್ದೀವಿ. ಬನ್ನಿ, ಎಂಜಾಯ್ ಮಾಡಿ. ವಿಷ್ಣುವರ್ಧನ್ ಅವರು ಅಲ್ಲಿದ್ದಾರೆ, ಅವರ ಕಡಾನೂ ಅಲ್ಲಿದೆ. ಒಳಗೆ ಹೋಗಿ ಒಂದು ರೌಂಡ್ ಹಾಕೊಂಡ್ಬರೋಣ. ಗೊತ್ತಾಯ್ತಲ್ಲ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ. ಇದು ನಮ್ಮ ಪ್ರೀತಿಯ ವಿಷ್ಣುದಾದ ಅವರ ಸ್ಮಾರಕ. ಎಷ್ಟು ಫೋಟೋಸ್ ಇದೆ ಅಂದರೆ ನಿಜವಾಗ್ಲೂ ಕಣ್ಣು ತುಂಬಿಸ್ಕೋಬೋದು, ಅಷ್ಟು ಫೋಟೋಸ್ ಇದೆ ಇಲ್ಲಿ. ಬ್ಯೂಟಿಫುಲ್ ಆದಂಥ ಪ್ಲೇಸ್. ಡಾಕ್ಟರ್ ವಿಷ್ಣುವರ್ಧನ್ ಅಂದರೆ ಮುಂಚೆ ನಮಗೆ ಎಲ್ಲರಿಗೂ ಪರಿಚಿತ ಆಗ ಮುಂಚೆ ಅವರು ಸಂಪತ್ ಕುಮಾರ್ ಆಗಿದ್ದರು. 1950 ಸೆಪ್ಟೆಂಬರ್ 18 ಅಂದರೆ ನಾಳೆ ಅವರ ಹುಟ್ಟುಹಬ್ಬ. ಇವತ್ತು ಈ ವಿಡಿಯೋ ನೋಡ್ತಾ ಇದ್ದೀರಾ, ಆ ಕಾರಣಕ್ಕೋಗಿ ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸಂಪತ್ ಕುಮಾರ್, ತಾಯಿ ಕಾಮಾಕ್ಷಮ್ಮ ಹಾಗೂ ನಾರಾಯಣರವರ ಪುತ್ರ. ಬಹಳ ಚಿಕ್ಕ ವಯಸ್ಸಿಂದ ತುಂಬ ತುಂಟತನದಿಂದ ಬೆಳೆದಂಥ ಹುಡುಗ. ನಂತರ ಈ ಥರ ಇಷ್ಟು ದೊಡ್ಡ ದಿಗ್ಗಜರಾಗ ಅಂತ ಇಡೀ ದೇಶ ಮೆಚ್ಚುವಂಥ ಒಬ್ಬ ನಟ ಆಗ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅವರ ನಟನೆಗೆ ಅವರೇ ಸಾಟಿ. ಒಬ್ಬ ಕರ್ನಾಟಕದ ಅಲ್ಲದೆ ನಮ್ಮ ದೇಶದ ಅತ್ಯಂತ ಸುಹೃದ್ರೂಪಿ ಹಾಗೂ ಹ್ಯಾಂಡ್ಸಮ್ ಹಂಕ್ ಅಂತಲೇ ಹೇಳ್ಬೋದು. ಅಂಥ ಬ್ಯೂಟಿಫುಲ್ ಆದಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಅವ್ರನ್ನ ನೋಡೋದಕ್ಕೆ ಅಂತ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿದ್ರು. ಎಂಥ ಪಿಕ್ಚರ್ಗಳು ಮಾಡಿದ್ದಾರೆ, ಎಂತೆಂಥ ಅದ್ಭುತವಾದ ಪಿಕ್ಚರ್ ಮಾಡಿದ್ದಾರೆ. ಅವರ ಮೊದಲನೇ ಪಿಕ್ಚರಿಂದ ಹಿಡಿದು ವಂಶವೃಕ್ಷದಿಂದ ಹಿಡಿದು ಆಪ್ತರಕ್ಷಕವರೆಗೂ 70ರ ದಶಕದಿಂದ ಹಿಡಿದು 2004 ಟೈಮ್ ತನಕ ಅವರು ಮಾಡಿದಂಥ ಬ್ಯೂಟಿಫುಲ್ ಆದಂಥ ಪಿಕ್ಚರ್ಗಳು. ನಿಮಗೆ ಅವರ ವಂಶವೃಕ್ಷದಿಂದ ಹಿಡಿದು ನಾಗರಹಾವು, ಯಜಮಾನ, ಬಂಧನ, ಸಾಹಸ ಸಿಂಹ, ಆಪ್ತಮಿತ್ರ, ಆಪ್ತರಕ್ಷಕ, ಕೋಟಿಗೊಬ್ಬ, ಸೂರ್ಯವಂಶ, ವಿಷ್ಣುಸೇನ, ಬಂಧನ, ದಿಗ್ಗಜರು, ನೀ ಬರೆದ ಕಾದಂಬರಿ, ರಾಯರು ಬಂದರು ಮಾವನ ಮನೆಗೆ, ಹಬ್ಬ, ಜೀವನ ಚಕ್ರ, ಗುರು ಶಿಷ್ಯರು, ಅವಳ ಹೆಜ್ಜೆ, ಜೀವನದಿ, ಹೀಗೆ ಹೇಳ್ತಾ ಹೋಗ್ತಾ ಇದ್ದರೆ ಕಳ್ಳ ಕುಳ್ಳ, ಸುಪ್ರಭಾತ, ಎಂತೆಂಥ ಒಳ್ಳೆ ಪಿಕ್ಚರ್ಗಳು ರೀ. ಬ್ಯೂಟಿಫುಲ್ ಆದಂಥ ಪಿಕ್ಚರ್ಗಳು. ಅವ್ರಿಗೆ ಅವರೇ ಸಾಟಿ ಅನ್ಬೇಕು. ಇಷ್ಟು ನಮ್ಮ ಆಗಿನ ಸಮಕಾಲೀನ ನಟರಾದಂಥ ವಿಷ್ಣುವರ್ಧನ್ ಜೊತೆ ಅವರಿದ್ದಂಥ ಕಾಲದಲ್ಲಿ ಅವರ ಸ್ವಲ್ಪ ಬಂದ ಹಾಗೆ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರಿದ್ದರು. ಶಂಕರ್ನಾಗ್, ಕರಾಟೆ ಕಿಂಗ್ ಶಂಕರ್ನಾಗಿದ್ದರು. ಹಾಗೂ ಜೊತೆಯಲ್ಲಿ ಅನಂತ್ನಾಗ್ ಅವರಿದ್ದರು. ಇವರೆಲ್ಲರ ಜೊತೆ ಒಂದು ಸಮಕಾಲೀನ ನಟರಾಗಿ ಬಂದಂಥ ರಾಜ್ಕುಮಾರ್ ಅವರ ನಂತರ, ಅವರ ಒಂದು ಜನ್ರೇಷನ್ ಸ್ವಲ್ಪ ನಂತರ ಬಂದಂಥ ಒಂದು ಅತ್ಯುನ್ನತವಾದಂಥ, ಸುಲಲಿತವಾಗಿ ಯಾವುದೇ ಪಾತ್ರ ಕೊಟ್ಟರು ಅದನ್ನು ಅದ್ಭುತವಾಗಿ ನಿರ್ವಹಿಸಿದಂಥ ಒಬ್ಬ ನಟ ಅಂದರೆ ಅದು ವಿಷ್ಣುವರ್ಧನ್ ಅವರು. ಇನ್ನೊಂದು ವಿಶೇಷತೆ ಅಂದರೆ ವಿಷ್ಣುವರ್ಧನ್ ಅವರ ಆ್ಯಕ್ಷನ್ಸ್ ನೀವು ನೋಡ್ತಾ ಇದ್ದರೆ, ಅವರ ಆ್ಯಕ್ಷನ್ಸ್ ಅಂದರೆ ಇಡೀ ಇಂಡಿಯಾದಲ್ಲೇ ನೀವು ನೋಡಿದಾಗೆ ಅವರಷ್ಟು ಒಂದು ಪರ್ಫೆಕ್ಟ್ ಆದಂಥ ಆ್ಯಕ್ಷನ್ ಸಿನಿಮಾ ಮಾಡ್ತಿದ್ದಂಥ, ಒಂದು ಆ್ಯಕ್ಷನ್ ಶಾರ್ಟ್ಸ್ಗಳು ಮಾಡ್ತಿದ್ದಂಥ ಯಾರೂ ಮಾಡ್ತಿರ್ಲಿಲ್ವಂತೆ. ಅದ ನಂತರ ನಾನು ಕೇಳ್ಪಟ್ಟಿದ್ದು ಅಂದರೆ ಪುನೀತ್ ರಾಜ್ಕುಮಾರ್ ಅವರು ಅಷ್ಟು ಪರ್ಫೆಕ್ಟ್ ಆಗಿರೋದಂತೆ ಶಾರ್ಟ್ಸ್ಗಳು ತೆಗಿತಾ ಇದ್ದರೆ ಅಷ್ಟು ಚೆನ್ನಾಗಿ ಮಾಡೋರಂತೆ. ಅಷ್ಟು ಅವರ ಒಂದು ಡೆಡಿಕೇಶನ್ ಇರ್ತಿತ್ತು ಆ ಒಂದು ಚಲನಚಿತ್ರದಲ್ಲಿ. ಎಷ್ಟು ಚೆಂದಂತ ನಟ ಅಲ್ಲ, ನಿಜವಾಗ್ಲೂ ನೋಡ್ತಾರೆ. ಅವ್ರ ಫೋಟೋಸ್ ನೋಡ್ತಾ ಇದ್ದಾರೆ, ಒಂದೊಂದು ಆ ಫ್ರೇಮ್ ನೋಡ್ತಾ ಇದ್ದರೆ, ಒಂದೊಂದು ಶಾರ್ಟ್ಸನ್ನು ಒಂದೊಂದು ನೋಡ್ತಾ ಇದ್ದರೆ ಅದು ಬಹಳ ಖುಷಿ ಆಗುತ್ತೆ ನೋಡೋಕ್ಕೆ. ಆ್ಯಕ್ಚುಲಿ ಇದಕ್ಕೆ ಒಂದು ಕಥೆನೇ ಇದೆ. ಅವರ ಸುಂದರವಾದ ನೋಟ, ಅವರ ಒಂದು ಫೇಸು ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆಗೆ ಒಂದು ಕಾರಣನೇ ಇದೆ. ಅದಕ್ಕೊಂದು ಕಥೆ ಇದೆ. ಕಥೆಯೂ ಅಲ್ಲ, ಇದು ನಿಜವಾದ ನಡೆದಂಥದ್ದು. ಕೊಡ್ಯಾಕ್ ಕಂಪ್ನಿ ಕೇಳಿದೆ, ಕೊಡ್ಯಾಕ್ ರೀಲ್ಸ್ ಕಂಪ್ನಿ ಕೇಳಿದಾರಲ್ಲ, ಅವರು ಒಂದು ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿದಾಗ ಏನಾಗುತ್ತೆ, ಅವರು ಯಾರು ನಮ್ಮ ಫ್ರೇಮ್, ಈ ಕೊಡ್ಯಾಕ್ ಫ್ರೇಮ್ನಲ್ಲಿ ಆ ಫೋಟೋದಲ್ಲಿ ಯಾರು
ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ, ಯಾರು ಪರ್ಫೆಕ್ಟಾಗಿ ಕಾಣಿಸ್ತಾರೆ, ಯಾರು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅನ್ನೋದಕ್ಕೆ ಅಂತ ಒಂದು ಸರ್ವೆ ಮಾಡ್ತಾರೆ. ಇಡೀ ಇಂಡಿಯಾದಲ್ಲಿ ಎಲ್ಲ ಆ್ಯಕ್ಟರ್ಗಳನ್ನ ಎಲ್ಲರೂ ಒಂದು ಫೋಟೋಸ್ ತೆಗಿತಾರೆ, ಎಲ್ಲರೂ ಇದು ಮಾಡ್ತಾರೆ. ಆ ಸರ್ವೆನಲ್ಲಿ ಎಲ್ಲರಿಗಿಂತ ಅತ್ಯುನ್ನತವಾಗಿ ಫಸ್ಟ್ ಬಂದಂಥ ಬ್ಯೂಟಿಫುಲ್ ಆದಂಥ ಕಾಣುವಂಥ ಒಂದು ಪ್ರತಿ ಫ್ರೇಮ್ನಲ್ಲೂ ಪ್ರತಿ ಒಂದು ಫೋಟೋದಲ್ಲೂ ಚೆನ್ನಾಗಿ ಕಾಣುವಂಥ ಏಕೈಕ ನಟ ಅಂದರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರು. ಎಷ್ಟು ಹೆಮ್ಮೆ ಅಲ್ಲ ನಮಗೆ ನಿಜವಾಗ್ಲೂ ಅಂಥ ಸುಹೃದ್ರೂಪವಾದ ನಟ. ಅಷ್ಟೇ ಸ್ನೇಹಮಯಿ, ಅವರ ಸ್ನೇಹ ಲೋಕ ಅನ್ನೋದು ನಮಗೆ ಅದಕ್ಕೆ ಸಾಕ್ಷಿಯಾಗಿದೆ. ಅದರ ಪರವಾಗಿ ಒಂದು ಕ್ರಿಕೆಟ್ ಕೂಡ ಆಡ್ತಾಯಿದ್ರು. ಒಂದು ಸಂಘ ಮಾಡಿ ಅದರಲ್ಲಿ ಎಲ್ಲ ಆ್ಯಕ್ಟರ್ಗಳನ್ನ ಎಲ್ಲ ನಟರನ್ನು ಸೇರಿಸ್ಕೊಂಡು ಅವರು ಅದನ್ನು ನಡೆಸ್ತಾಯಿದ್ರು. ಅವರ ಸ್ನೇಹ ಒಂದು ಸತಿ, ಅವರು ನಾರ್ಮಲ್ ತುಂಬ ಮೂಡಿ ಫೆಲೋ ಅಂತ ಕೇಳ್ಪಟ್ಟಿದ್ದೀನಿ, ಅವರು ಒಂದು ಸತಿ ಅವ್ರ ಸ್ನೇಹ ಬಲೆಯಲ್ಲಿ ಬಿದ್ದುಬಿಟ್ರೆ ಅವ್ರು ಯಾವತ್ತೂ ಬಿಡ್ತಿರ್ಲಿಲ್ಲ. ಅವರು ಇನ್ನೊಂದು ಹೇಳ್ತಾರೆ, ಅವ್ರ ಮನೆಗೆ ಯಾರಾದರೂ ಹೋದರೆ, ಯಾರು ಅವ್ರನ್ನ ಕರೆದ್ರೆ ಹೋಗೋದಷ್ಟೇ ನಮ್ಮ ಟೈಮು, ಬರೋದು ನಮ್ಮ ಟೈಮ್ ಇಲ್ಲಂತೆ. ಹಾಗೆ ಅಷ್ಟು ಒಂದು ಪ್ರೀತಿ ವಿಶ್ವಾಸ, ಮನೆಯಲ್ಲಿ ಅಷ್ಟು ಚೆನ್ನಾಗಿ ನೋಡ್ಕೋತಿದ್ರಂತೆ, ಅಷ್ಟು ವೆಲ್ಕಮ್ ಮಾಡಿ ಇದು ಮಾಡಿ ಅವರು ಕಾಣ್ತಾರೆ. ಮತ್ತು ಎಲ್ಲರೂ ಅಷ್ಟೇ ಅವರು ಪ್ರೀತಿ ವಿಶ್ವಾಸದಿಂದ ಒಂದು ಡೈರೆಕ್ಟ್ರಿಂದ ಹಿಡಿದು ಪ್ರೊಡ್ಯೂಸರಿಂದ ಹಿಡಿದು ಸ್ಪಾಟ್ ಬಾಯ್ ಯಾರು ಒಂದು ಚಕ್ಕವಾದಂಥ ಕೆಲಸ ಮಾಡ್ತಿದ್ದಂಥ ನಟ ಇವ್ರನ್ನೂ ಕೂಡ ಅವರು ಅಷ್ಟೇ ಪ್ರೀತಿಯಿಂದ ವಿಶ್ವಾಸದಿಂದ ಒಂದು ನಮ್ರತೆಯಿಂದ ಕಾಣ್ತಾಯಿದ್ರು. ಮತ್ತು ವೆರಿ 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 ಅವರು ಫಿಲಾಸಫಿಕಲ್ ಆಗಿದ್ದರು. ಅವರು ಕೊನೆಯ ಹಂತದಲ್ಲಿ ಅವರು ನಮ್ಮನ್ನು ಅಗಲೋ ಟೈಮ್ನಲ್ಲಿ ನನಗೆ ಹೇಳೋಕ್ಕಾಗ್ತಾಯಿಲ್ಲ, ಅವ್ರು ಆಗಲೋ ಟೈಮ್ನಲ್ಲಿ ಆ ಒಂದು ಆ ಟೈಮ್ನ ಇದರಲ್ಲಿ ಅವರು ತುಂಬ ಫಿಲಾಸಫಿಕಲ್ ಆಗಿದ್ದರು. ಮುಂಚೆಯಿಂದ ಇದ್ದರು, ಆದರೆ ಅವರ ಕೊನೆಯ ಹಂತ ಟೈಮ್ನಲ್ಲಿ ಅಂತೂ ತುಂಬ ಫಿಲಾಸಫಿಕಲ್ ಆಗಿದ್ದರಂತೆ. ಅವರು ಅಷ್ಟು ಇದು ಮಾಡಿದ್ರು. ಅಷ್ಟು ಎಂತೆಂಥ ಒಳ್ಳೆ ಫೋಟೋಸ್ ಇದೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಒಂದೊಂದು ಫೋಟೋನು ಒಂದೊಂದು ಕತೆ ಹೇಳುತ್ತೆ ನಿಜವಾಗ್ಲೂ. ನಾವು ಅವ್ರ ಜೊತೆ ಆ ಒಂದು ಟೈಮ್ನಲ್ಲಿ ಅವ್ರನ್ನ ನೋಡಿಕೊಂಡು ಅವ್ರ ಸಿನಿಮಾ ನೋಡಿಕೊಂಡು ನಾವು ಬೆಳೆದಂಥ ಅಂತಂದರೆ ನಿಜವಾಗ್ಲೂ ಪುಣ್ಯ ಅಂತ ಅನಿಸುತ್ತೆ. ಅಷ್ಟು ಖುಷಿಯಾಗತ್ತೆ. ಸೂಪರ್ ಆದಂಥ ನಟ, ಅತ್ಯುತ್ತಮವಾದ ನಟ. ಅವರಿಗೆ ಎಂತೆಂಥ ನಟರ ಜೊತೆ ಅವರು ಕೆಲಸ ಮಾಡಿದ್ದಾರೆ. ಅವರು ಕನ್ನಡದಲ್ಲಿ ಒಂದೇ ಅಲ್ಲ, ಹಿಂದಿಲಿ ಮಾಡಿದ್ದಾರೆ, ತೆಲುಗಲ್ಲಿ ಮಾಡಿದ್ದಾರೆ, ತಮಿಳ್ ಮಾಡಿದ್ದಾರೆ, ಮಲಯಾಳಂ ಮಾಡಿದ್ದಾರೆ, ಹಾಗೂ ಮಾಡಿದ್ದಾರೆ. ಒಳ್ಳೊಳ್ಳೆ ನಟರ ಜೊತೆ ಅವರು ಕೆಲಸ ಮಾಡಿದ್ದಾರೆ. ಒಳ್ಳೊಳ್ಳೆ ಹೀರೋಯಿನ್ಸ್ಗಳ ಜೊತೆ ಕೆಲಸ ಮಾಡಿದ್ದಾರೆ. ಅವರ ಅತ್ಯುತ್ತಮ ಸ್ನೇಹ ನೋಡಿ. ಅವ್ರಿಗೂ ಬಾಲಸುಬ್ರಹ್ಮಣ್ಯಂ ಅವ್ರನ್ನ ಬಾಲು ಅಂತಲೇ ಕರಿತಿದ್ರಂತೆ, ಇವನು ವಿಷ್ಣು ಅಂತ ಬಾರೋ ಹೋಗುವಂಥ ಫ್ರೆಂಡ್ಸ್ ಅವರು. ಹೇಗೆ ಅಂದರೆ ವಿಷ್ಣುವರ್ಧನ್ ಅವ್ರು ಹೇಳಿದ್ರಂತೆ, ನಾನು ಯಾವುದೇ ಫಿಲಮ್ ಇಲ್ಲಿ ಯಾವುದೇ ಹಾಡಿಲಿ SP ಬಾಲು ಹಾಡಿದರೆ ಮಾತ್ರ ನಾನು ನಟನೆ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ಅದು ಕಾಂಟ್ರಾಕ್ಟ್ ಸೈನ್ ಮಾಡಬೇಕಾದ್ರೆ ಮಾಡ್ತಿದ್ರಂತೆ. ಇವರು ಇದನ್ನು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಸ್ವತಃ ಬಾಲು ಸರ್ ಅವರೇ ಹೇಳಿದ್ದಾರೆ. ಅಷ್ಟು ವಿಶ್ವಾಸ ಅವರು, ಅಷ್ಟು ಸ್ನೇಹ ಒಬ್ಬರ ಮೇಲೆ ಅವ್ರಿಗೆ, ಅಷ್ಟು ಒಂದು ನಂಬಿಕೆ ಇತ್ತು. ಅವ್ರು ಹೇಳ್ತಿದ್ರಂತೆ, ನೀನು ಹಾಡಿದ್ರೆ ಸಾಕು ಕಣೋ, ನಾನು ಬರೀ 30% ಆ್ಯಕ್ಟ್ ಮಾಡಿದ್ರೆ ಸಾಕು ಅಂತ. ಅಷ್ಟು ಚೆನ್ನಾಗಿರ್ತೈತೆ ಅವರೊಬ್ಬರು ಹೊಂದಾಣಿಕೆ ಆಗಿರ್ತೈತಂತೆ. ಹಾಗೆ ಅವರ ಸ್ನೇಹ ಕೂಡ, ಅವರ ಇನ್ನೊಂದು ಅತ್ಯಂತ ಸ್ನೇಹ ಅಂದರೆ ದಿಗ್ಗಜರು ಯಾರು ಅಂತ ಗೊತ್ತಾಗಿರ್ಬೇಕು ನಿಮಗೆ. ರೆಬಲ್ ಸ್ಟಾರ್ ಅಂಬರೀಷ್ ಅವ್ರ ಜೊತೆ ಅವರ ಸ್ನೇಹ ನಮ್ಗೆ ಗೊತ್ತೇ ಇದೆ. ಅವರು ಎಷ್ಟು ಅವ್ರದ್ದು ಸ್ನೇಹ ಇತ್ತು ಅಂತ ಕಡೆಯ ತನಕ ನಮಗೆ ಆ ಮೂಮೆಂಟ್ ನೋಡಿದ್ದೀವಿ ನಾವು. ಅಂಬರೀಷ್ ಅವರು ಹೋದಾಗ ಎಷ್ಟು ನಿಂತು ಅವ್ರ ಕೆಲಸಗಳನ್ನ ನಡೆಸ್ಕೊಟ್ಟಿದ್ದಾರೆ, ಅದು ಮಾಡಿದ್ರು. ಅವರಿದ್ದಾಗ ಎಷ್ಟು ಸ್ನೇಹಮಯ ಆಗಿತ್ತು. ಇಬ್ಬರು ಒಂದು ಸಮಕಾಲೀನ ನಟರಾದರೂ ಒಂದೇ ಪಿಕ್ಚರ್ನಲ್ಲಿ ಫಸ್ಟ್ ಟೈಮು ಅವ್ರು ವಿಲನ್ ಆಗಿದ್ದರು, ಇವ್ರು ಹೀರೋ ಆಗಿದ್ದರು. ವಿಷ್ಣುವರ್ಧನ್ ಅವರು ಹೀರೋ ಆಗಿದ್ದು, ಅಂಬರೀಷ್ ಅವರು ವಿಲನ್ ಆಗಿದ್ದರು. ಆದರೂ ಆ ಒಂದು ಸ್ನೇಹ ಆವತ್ತಿಗೆ ಶುರುವಾಗಿದ್ದು, 70ರ ದಶಕದ ಶುರುವಾಗಿದ್ದು, ಕಡೆಯ ತನಕ ಅವರು ಇರೋ ತನಕ ಅದು ನಡ್ಕೊಂಬಂತು. ಅದಷ್ಟು ವಿಶ್ವಾಸದ ನಂತರ ಡಾಕ್ಟರ್ ರಾಜ್ಕುಮಾರ್ ನಂತರ ಅವರ ಒಂದು ಅತ್ಯುತ್ತಮವಾದ ನಟನೆ, ಅವ್ರಗಳ ನಂತರ ಒಂದು ಆ ಸಮಕಾಲ ಒಂದು ಫ್ರೇಮಿಗೆ ಬರೋರು ಅಂದರೆ ವಿಷ್ಣುವರ್ಧನ್ ಅವರು ಅಲ್ವಾ. ಅಷ್ಟು ಚೆನ್ನಾಗಿರೋ ನಟ, ನೋಡೋದಕ್ಕೆ ನಟ ಅಷ್ಟು ಚೆನ್ನಾಗಿದ್ದರು. ಒಳ್ಳೆ ನಟನೆ ಇತ್ತು ಅವರಂತಂತೂ. ಎಷ್ಟು ನಟನೆ ಇದೆ, ಅದಕ್ಕೆ ಅವರಿಗೆ ಬಹಳ ಅವ್ರಿಗೆ ಪ್ರಶಸ್ತಿ ಕೂಡ ಸುಮಾರು ಸಿಕ್ಕಿದೆ. ಫಿಲ್ಮ್ ಫೇರ್ ಪ್ರಶಸ್ತಿಗಳು, ಸ್ಟೇಟ್ ಅವಾರ್ಡ್ಸ್ಗಳು ತುಂಬ ಸಿಕ್ಕಿದೆ ಅವರಿಗೆ. ಅವರು 72-73 ದಶಕದಲ್ಲಿ ಅವರಿಗೆ ನಾಗರಹೋಗೆ, ಮತ್ತು ಬಂಧನ ಪಿಕ್ಚರ್ಗೆ, ಸುಪ್ರಭಾತಗೆ, ಮತ್ತು ಸುಮಾರು ಪಿಕ್ಚರ್ಗಳು, ಯಜಮಾನ, ಆಪ್ತರಕ್ಷಕ, ಇವಕ್ಕೆಲ್ಲರಿಗೂ ಅವ್ರಿಗೆ ಸ್ಪೆಷಲ್ ಪ್ರೈಸಸ್ಗೂ ಸಿಕ್ಕಿದೆ, ಸ್ಪೆಷಲ್ ಅವಾರ್ಡ್ಸ್ಗಳು ಸಿಕ್ಕಿದೆ, ನಂದಿ ಅವಾರ್ಡ್ಸು, ಸುಮಾರು ಅವಾರ್ಡ್ಗಳು ಸಿಕ್ಕಿದೆ. ಮತ್ತು ಅವರಿಗೆ ಸುಮಾರು ಅದೇ ಪಿಕ್ಚರ್ಗಳಿಗೆ ಸ್ಟೇಟ್ ಅವಾರ್ಡ್ ಕೂಡ ಸಿಕ್ಕಿದೆ. ನಾಗರಹೋಗಿ 73ರಲ್ಲಿ, ಹೊಂಬಿಸಿಲುಗೆ 78ರಲ್ಲಿ, ಬಂಧನ 84ರಲ್ಲಿ, ಲಯನ್ ಜಗಪತಿ ರಾವ್ ಅಂತ ನೋಡಿದ್ರೆ ಅದು 89ರಲ್ಲಿ, ಆಪ್ತರಕ್ಷಕ ಚಿತ್ರಕ್ಕೆ 2009ರಲ್ಲಿ, ಮತ್ತು ಲೈಫ್ ಟೈಮ್ ಅವಾರ್ಡ್ಸ್ ಕೂಡ ಅವರಿಗೆ ಕೊಟ್ಟಿದ್ದಾರೆ.
ಲೈಫ್ ಟೈಮ್ ಅವಾರ್ಡ್ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ನೆನಪಪ್ರಕಾರವಾಗಿ 2008ರಲ್ಲಿ ಕೊಟ್ಟಿದ್ದಾರೆ. ಮತ್ತು ಬೆಂಗಳೂರು ಯೂನಿವರ್ಸಿಟಿಯಿಂದ ಅವರಿಗೆ ಡಾಕ್ಟರೇಟ್ ಸಹ 2005ರಲ್ಲಿ ಕೊಟ್ಟರು. ಇದು ನಿಜಕ್ಕಿಂತ ಹೆಮ್ಮೆ ಬೇಕಾ? ನಿಜವಾಗ್ಲೂ ಅಲ್ಲ. ಅಷ್ಟೊಂದು ಒಳ್ಳೆಯ ನಟ, ಅಂಥ ಅಚೀವ್ಮೆಂಟ್ ಮಾಡಿರುವಂಥ ನಟ. ನಿಜವಾಗ್ಲೂ ಅವರ ಆಲ್ಮೋಸ್ಟ್ ಅವರು 200 ಪಿಕ್ಚರ್ಗಳು ಜಾಸ್ತಿ ಮಾಡಿದ್ದಾರೆ. ಸ್ಟಾರ್ಟಿಂಗಿಂದ ವಂಶವೃಕ್ಷದಿಂದ ಹಿಡಿದು ಗಂಧದ ಗುಡಿ, ದೇವರ ಗುಡಿ, ಮತ್ತು ಇಷ್ಟು ಪಿಕ್ಚರ್ಗಳು ಮಾಡಿದ್ದಾರೆ. ಗುರು ಶಿಷ್ಯರು, ರಾಜಕುಳ್ಳ, ಸಿಂಗಾಪುರದಲ್ಲಿ ರಾಜಕುಳ್ಳ, ಎಂತೆಂಥ ಪಿಕ್ಚರ್ಗಳು. ನಿಜವಾಗ್ಲೂ ದಿಗ್ಗಜರು, ಬಂಧನ. ಅವರ ಬಂಧನ ಪಿಕ್ಚರು ಎಷ್ಟು ಫೇಮಸ್. ಆ್ಯಕ್ಚುಲಿ ನಮ್ಮ ಕನ್ನಡ ಪಿಕ್ಚರು ತಮಿಳ್ನಾಡಲ್ಲಿ ಜಾಸ್ತಿ ಓಡ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಆಗಿನ ಟೈಮ್ನಲ್ಲಿ, ಅವರಿದ್ದಾಗ ಟೈಮ್ನಲ್ಲಿ. ಆದರೆ ಬಂಧನ ಚಿತ್ರ ತಮಿಳ್ನಾಡಿನಲ್ಲಿ ಸ್ಟೇಟಲ್ಲಿ ಯಾವುದೋ ಒಂದು ಎರಡು ಥಿಯೇಟ್ರ್ಗಳಲ್ಲಿ 2 ವರ್ಷ ಸತತವಾಗಿ ನಡೀತು ಅಂತ ಹೇಳ್ತಾರೆ. 2 ಇಯರ್ಸ್. ಅಷ್ಟು ಇಷ್ಟಪಡುವಂಥ ನಟ ಅವರು. ಈಗ ಅವ್ರು ಹಿಂದಿಲಿ ಕೂಡ ಮಾಡಿದ್ದಾರೆ. ವಿಷ್ಣು ವಿಜಯ್ ಅಂತ ಒಂದು ಕನ್ನಡದಲ್ಲಿ ಬಂತು. ಅದೇ ಇನ್ಸ್ಪೆಕ್ಟರ್ ಧನುಷ್ ಅಂತ ಹಿಂದಿಲಿ ಅಕ್ಷಯ್ ಕುಮಾರ್ ಅವರ ಜೊತೆಯಲ್ಲಿ ಮಾಡಿದ್ದಾರೆ. ಪಂಕಜ್ ಧೀರ್ ಇವರೆಲ್ಲ ಜೊತೆಯೆಲ್ಲ ನಟನೆ ಮಾಡಿದ್ದಾರೆ. ಅದು ತುಂಬ ಓಡ್ತು. ಆ ಫಿಲಮ್ನ ಅವರು ಕನ್ನಡದಲ್ಲಿ ಡೈರೆಕ್ಟ್ ಮಾಡೋದಕ್ಕೆ ಅವರು ಕನ್ನಡದಲ್ಲಿ ಮಾಡಿದ್ರು. ವಿಜಯ್ ಅವರು ಮಾಡ್ತಾಯಿದ್ದರು. ಹಿಂದಿಲಿ ಅವರು ಅದನ್ನು ಮಾಡಿದ್ರು. ಸಂಗೀತ ಬಿಜ್ಲಾನಿ ಅವರು ಮತ್ತು ರೂಪಾ ಗಂಗೂಲಿ ಅದಕ್ಕೆ ಹೀರೋಯಿನ್ ಆಗಿದ್ದರು. ಅದು ಅಷ್ಟೇ ಒಳ್ಳೆ ಹಾಡುಗಳು, ಒಳ್ಳೆ ಚಿತ್ರ ಆಗಿತ್ತು. ಅವರನ್ನು ಈ ಸಿನಿಮಾ ರಂಗಕ್ಕೆ ತಂದವರು ಆಗಲೇ ಹೇಳಿದಂಗೆ ಸ್ಟಾರ್ಟಿಂಗ್ನಲ್ಲಿ ಇವರ ಹೆಸರು ಸಂಪತ್ ಕುಮಾರ್ ಅಂತ ಇತ್ತು. ಅವರ ವಂಶವೃಕ್ಷ ಆದ ನಂತರ ಅವರು ಅದು ಒಂದು ಸೈಡ್ ರೋಲಲ್ಲಿ ಮಾಡಿದರು, ಚಿಕ್ಕ ಪಾತ್ರ ಮಾಡಿದರು. ನಂತರ ಇವರನ್ನು ಹೀರೋ ಆಗಿ ಆ ಒಂದು ದೊಡ್ಡ ತೆರೆಗೆ ತಂದಂಥವರೇ ಪುಟ್ಟಣ್ಣ ಕಣಗಾಲ್ ಅವರು. ಪುಟ್ಟಣ್ಣ ಕಣಗಾಲ್ ಅವರನ್ನು ನೋಡಿದ ತಕ್ಷಣ ಅವ್ರನ್ನ ನೋಡಿದಾಗ ಅವ್ರಿಗೆ ಏನು ಅನಿಸ್ತದೆ ಅಂದರೆ, ಇವನು ರಾಜ ವಿಷ್ಣುವರ್ಧನ ಹೇಗೆ ಮೆರೆದ ವಿಜಯನಗರ ಸಾಮ್ರಾಜ್ಯದಲ್ಲಿ, ಇವನು ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಮೆರೀತಾನೆ ಅನ್ನೋದಕ್ಕೋಸ್ಕರ ನಿಂಗೆ ವಿಷ್ಣುವರ್ಧನ್ ಅಂತ ಹೆಸರಿಡ್ತೀನಿ ಅಂತ ಇಟ್ಟಾಗ ಆವತ್ತಿಂದ ನಾವು ಅವ್ರನ್ನ ವಿಷ್ಣುವರ್ಧನ್ ಅಂತಲೇ ನಾವು ಕರಿತೀವಿ. ಅಷ್ಟು ಹೆಸರಾದಂಥ ಆ ಪುಟ್ಟಣ್ಣ ಕಣಗಾಲ್ ಅವರು ಅವ್ರನ್ನ ನಾಗರಹಾವಲ್ಲಿ ಪರಿಚಯ ಮಾಡಿದಾಗ ನಾವು ಫಸ್ಟ್ ಪಿಕ್ಚರ್ ನೋಡಿರ್ತೀರ ನೀವು, ನಾಗರಹಾವು. ಫಸ್ಟ್ ಪಿಕ್ಚರ್ನಲ್ಲಿ ಎಂಥ ಅದ್ಭುತ ನಟನೆ. ಈಗ ಎಲ್ಲ ನಾವು ಫಿಲ್ಮೆಲ್ಲ ನೋಡ್ತೀವಿ ಆ್ಯಂಗ್ರಿ ಯಂಗ್ ಮ್ಯಾನ್ ಅಂತ. ಆಗಲೇ ಅವರು 72ರಲ್ಲಿ ಆ್ಯಂಗ್ರಿ ಯಂಗ್ ಮ್ಯಾನ್ ಆಗಿ ತೋರಿಸಿದ್ರು. ಎಂಥ ಅದ್ಭುತವಾದ ನಟನೆ ಅದರಲ್ಲಿ. ಅವರ ಫಸ್ಟ್ ಪಿಕ್ಚರೇ ಅದರಲ್ಲಿ ಬ್ಯೂಟಿಫುಲ್ ಆಗಿ ಅಷ್ಟು ಚೆನ್ನಾಗಿ ಒಂದು ಯಾವುದೋ ತುಂಬ ಸಿನಿಮಾ ಮಾಡಿದ ಹಾಗೆ ಅವ್ರನ್ನ ಕಾಣ್ತೀವಿ, ನೋಡ್ತೀವಿ. ನೋಡಿ ಇಲ್ಲೆಲ್ಲ ನೋಡ್ತಾ ಇದ್ದೀರಾ, ಅವರ ಪಿಕ್ಚರ್ಗಳ ಹೆಸರುಗಳನ್ನ ನೋಡ್ತಾ ಇದ್ದೀರಾ. ಅವರೆಲ್ಲ ಪಿಕ್ಚರು ಎಷ್ಟು ಪಿಕ್ಚರ್ ಮಾಡಿದ್ದಾರೆ ಅಷ್ಟು ಪಿಕ್ಚರ್ದು ಒಂದು ಪೋಸ್ಟ್ ಹಾಕಿ ಮಾಡಿದ್ದಾರೆ. ಇದು ನೋಡಿ ಅವರ ಸ್ಮಾರಕಕ್ಕೆ ಹೋಗಿದೆ. ಒಂದು ಪೂಲ್ ಥರ ಮಾಡಿದ್ದಾರೆ. ಆ ಪೂಲ್ನಲ್ಲಿ ಈ ರಿಂಗ್ ಕಾಣಿಸ್ತಾ ಇದೆ ಇಲ್ಲಲ್ವ ನಿಮಗೆ, ಅದು ಅವರ ಕಡ. ಆ ರಂಗ ಅದನ್ನು ಇದಾಗಿ ಒಂದು ನೆನಪಾರ್ಥವಾಗಿ ಆ ಕಡನ ಮಾಡಿ ಇಟ್ಟಿದ್ದಾರೆ. ಚೆನ್ನಾಗಿದೆ, ಒಂಥರ ನೀಟಾಗಿ ಬ್ಯೂಟಿಫುಲ್ ಮಾಡಿದೆ. ಮತ್ತು ಅವರ ನಟನೆ ಮಾಡಿದಂಥ ಕೆಲವು ಫಿಲ್ಮ್ಗಳಲ್ಲಿ ಡೈಲಾಗ್ಸ್ಗಳು, ಎಲ್ಲೋ ಒಂದು ಪಂಚ್ ಲೈನ್ಗಳಿರುತ್ತೆ, ಒಂದು ಸೂಪರ್ ಆಗಿರುವಂಥ ಜನ ಶಿಲ್ಲೆ ಹೊಡೆದು ಆ ಒಂದು ಇದಕ್ಕೆ ಹೊಡೆದಿರ್ತಾರೆ ಅಂಥ ಅದನ್ನು ಕೆಲವು ಡೈಲಾಗ್ಗಳನ್ನ ಇಲ್ಲಿ ಬರೆದಿಟ್ಟಿದ್ದಾರೆ. ಅದನ್ನು ಎಂಬೋಸ್ ಮಾಡಿ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನೀವು ಮೈಸೂರಿಗೆ ಬಂದಾಗ ಬನ್ನಿ, ಇದರ ಅಡ್ರೆಸ್ ನಾನು ಹಾಕಿರ್ತೀನಿ. ಸುಮಾರು ಜನ ನೋಡಿರ್ತೀರ, ಆದರೂ ಬನ್ನಿ ನೋಡಿ. ನಿಜವಾಗ್ಲೂ ನೋಡಬೇಕಾದಂಥ ಜಾಗ. ಅವರ ನೆನಪಾರ್ಥವಾಗಿ ಒಂದು ಸ್ಮಾರಕ ಮಾಡಿದ್ದಾರೆ. ಇಲ್ಲಿ ಒಂದು ಆ್ಯಕ್ಟಿಂಗ್ ಸ್ಕೂಲ್ ಕೂಡ ಬರುತ್ತೆ ಅಂತ ನಾನು ಕೇಳ್ಪಟ್ಟೆ. ಗೊತ್ತಿಲ್ಲ ಎಷ್ಟು ನಿಜನೋ ಬರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ, ಅದನ್ನು ಕಾದು ನೋಡೋಣ. ಇಲ್ಲಿ ನಮ್ಮ ಕನ್ನಡ ಜನಕ್ಕೆ ಅದು ಬಂದರೆ ತುಂಬ ಒಳ್ಳೆಯದು. ಇಲ್ಲಿ ಒಂದು ಆ್ಯಕ್ಟಿಂಗ್ ಸ್ಕೂಲ್ ಒಂದು ಒಳ್ಳೆಯ ಆ್ಯಕ್ಟಿಂಗ್ ಸ್ಕೂಲ್ ಓಪನ್ ಆಗುತ್ತೆ. ಅದನ್ನು ಈಗಿನ ಮಕ್ಕಳಿಗೆ ಒಂದು ಆ್ಯಕ್ಟ್ ಕಲಿಯೋಕ್ಕೆ, ನಟನೆ, ಡೈರೆಕ್ಷನ್ನು, ಇಂಥ ಎಲ್ಲ ಒಂದು ಫಾರ್ಮ್ಯಾಟ್ನ ಕಲಿಯೋದಕ್ಕೆ ಒಂದು ದಾರಿ ಆಗುತ್ತೆ. ನೋಡಿ, ಇದೆಲ್ಲ ಜಮೀನ್ದಾರು ಚಿತ್ರದ ಒಂದು ಡೈಲಾಗು. ಇದೆ ನೋಡಿ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಮೂರ್ತಿ ಒಂದು ಕಪ್ಪು ಶಿಲೆಯಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನೋಡಿ, ಇಲ್ಲಿಂದ ದೂರದಿಂದ ಕಾಣಿಸ್ತಾ ಇದೆ ಅವರ ಕಡ, ಮತ್ತು ಅವರ ಇದು ಕಾಣಿಸ್ತಾ ಇದೆ, ಮೂರ್ತಿ ಕಾಣಿಸ್ತಾ ಇದೆ. ಇದಲ್ಲದೆ ಇದರ ಬ್ಯಾಕ್ಗ್ರೌಂಡ್ನಲ್ಲಿ ಇದು ಅಂದರೆ ಹೊರಗೆ ಇದರಲ್ಲಿ ನಾವು ನೋಡಿದಾಗೆ ಅವರ ಒಂದು ಸಭಾಂಗಣ ಥರ ಮಾಡಿದ್ದಾರೆ. ಸಭಾಂಗಣ ಅಂದರೆ ಒಂದು ಆಡಿಟೋರಿಯಂ ಥರ ಮಾಡಿದ್ದಾರೆ. ಅಲ್ಲಿ ನಿಮಗೆ ಫಂಕ್ಷನ್ಸ್ಗಳು ಮಾಡ್ಬೋದು, ಚಿಕ್ಕ ಪುಟ್ಟ ಫಂಕ್ಷನ್ಸ್ಗಳು, ಆಡಿಯೋ ರಿಲೀಸು, ಅದು ಇದು ಬೇರೆ ಥರ ಅದೊಂದು ಚಿಕ್ಕ ಪುಟ್ಟ ಫಂಕ್ಷನ್ಸ್ ಮಾಡ್ಬೋದು. ಅದಕ್ಕೆ ಜಾಗ ಮಾಡಿದ್ದಾರೆ. ಇಲ್ಲಿ ಅದನ್ನು ನಿಮಗೆ ಬಾಡಿಗೆ ಸಹ ಕೊಡ್ತಾರೆ. ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ನಿಮಗೆ ವಿಡಿಯೋ ತೋರಿಸ್ಬೇಕಾದ್ರೆ ನಿಮಗೆ ಅದನ್ನು ತೋರಿಸಿದೆ. ಇಲ್ಲೂ ಅದನ್ನು ಹಾಕಿದ್ದಾರೆ. ಇದು ನೋಡಿ, ಡಾಕ್ಟರ್ ವಿಷ್ಣುವರ್ಧನ್ ಅವರು ಯೂಸ್ ಮಾಡ್ತಿದ್ದಂಥ ಕಾರು. ಇದು ಟೊಯೋಟಾ ಕಾರು.
ಆಗಿನ ಕಾಲದಲ್ಲಿ ಅವರ ಫೇವ್ರೆಟ್ ಕಾರ್ ಅಂತೆ. ಒಂದು ಕಾರು ನಾನು ನೋಡಿದ್ದೀವಿ, 2 ಕಾರ್ ನೋಡಿದ್ದೀನಿ ನಾನು ಆ್ಯಕ್ಚುಲಿ ಅವ್ರದ್ದು. ಒಂದು ಈ ಕಾರು ಸೇಮ್ ಕಲರ್, ಅವ್ರಿಗೆ ಸಿಲ್ವರ್ ಕಲರ್ ತುಂಬ ಇಷ್ಟ ಅಂತ ಅನಿಸುತ್ತೆ. ಸಿಲ್ವರ್ ಕಲರ್ ಒಂದು ಪಯಣ ಕಾರ್ ಮ್ಯೂಸಿಯಮ್ನಲ್ಲಿ ಅವ್ರದ್ದು ಒಂದು ಕಾರ್ ಇಟ್ಟಿದ್ದಾರೆ, ಮತ್ತು ಇಲ್ಲಿ ಒಂದು ಕಾರ್ ಇದೆ ಅವ್ರದ್ದು. 2 ಕಾರ್ ನಾನು ನೋಡಿದ್ದೀನಿ ಅವ್ರದ್ದು. ಪಯಣ ನೀವು ಅದರಲ್ಲಿ ಗಮನಿಸಿದರೆ ಅಲ್ಲಿ ಒಂದು ಕಾರ್ ಉಂಟು. ಇದು ಇಲ್ಲಿ ಕಾರ್ ಇದೆ K0123 ನಂಬರ್. ಅದು ಏನು ಫ್ಯಾನ್ಸಿ ಆಗಿದೆ ನೋಡಿ ನಂಬರು. ಇದು ಅವರ ಇನ್ನೊಂದು ಕಾರು, ಇದನ್ನು ಅವರು ದಿನ ಉಪಯೋಗಿಸಿದಂಥ ಕಾರು. ಇದು 2 ಸೀಟರ್ ಕಾರು. ಇದೆ ನೋಡಿ ಸಭಾಂಗಣ. ಇಲ್ಲಿ ಡೀಟೇಲ್ಸ್ ಹಾಕಿದ್ದಾರೆ ಆ್ಯಕ್ಚುಲಿ ನಿಮಗೆ. ನೀವು ಅಲ್ಲಿ ಹೋದರೆ ಇಲ್ಲಿ ಬಾಡಿಗೆ ಸಹ ಕೊಡ್ತಾರೆ, ತುಂಬ ಕಮ್ಮಿ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಎಷ್ಟು ಅಂತ ನನಗೂ ಗೊತ್ತಿಲ್ಲ. ನೀವು ಬೇಕಿದ್ದರೆ ನಾನು ಅವರ ನೋಡಿ ಅಲ್ಲಿ ಫೋನ್ ನಂಬರ್ ಇದೆ, ಬೇಕಾದ್ರೆ ನೀವು ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಕಾಲ್ ಮಾಡಿ. ಸಭಾಂಗಣ ಬಾಡಿಗೆ ದೊರೆಯುತ್ತೆ. ಅದು ಬೇಕಾದ್ರೆ ಇಲ್ಲಿ ನೀವು ಯಾವ್ದಾರು ಫಂಕ್ಷನ್ಸ್ಗಳನ್ನ ಮಾಡ್ಬೋದು ಅಂತ ಕೇಳ್ಪಟ್ಟೆ ನಾನು. ತುಂಬ ಚೆನ್ನಾಗಿರುವಂಥ ಜಾಗ. ಮೈಸೂರಿಗೆ ಬಂದಾಗ ಬನ್ನಿ ಸ್ಮಾರಕಕ್ಕೆ, ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕ ನೋಡಿ, ಆ ಫೋಟೋಸ್ ನೋಡಿ, ಆ ಒಂದು ಮೆಮೊರೀಸ್ನ ಚೆರಿಷ್ ಮಾಡಿ ಅನ್ನೋದೇ ನಮ್ಮ ಆಸೆ. ಮತ್ತೊಮ್ಮೆ ನಾಳೆ ಅವರ ಹುಟ್ಟುಹಬ್ಬ, ಅವರ ಹ್ಯಾಪಿ ಬರ್ತ್ಡೇ ದಾದಾ. ನೀವು 100 ಕಾಲ ಚೆನ್ನಾಗಿರಬೇಕು. ಎಲ್ಲೇ ಇರಿ, ಹೇಗೆ ಇರಿ, ನೀವು ಯಾವತ್ತೂ ನಮ್ಮ ಮನಸ್ಸಲ್ಲಿ ಇರ್ತೀರ ಅನ್ನೋದೇ ನಮ್ಮ ಆಸೆ, ನಮ್ಮ ಖುಷಿ. ಇಷ್ಟು ವರ್ಷ ನಮಗೆ ಎಂಟರ್ಟೈನ್ ಮಾಡಿದಂಥ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು.